ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಮಳವಳ್ಳಿ ಅಂತ ಗ್ರಾಮದಲ್ಲಿ ಇದ್ದೀವಿ ನಾವು. ಈ ಆಕಳಿಗೆ ಯಾವ ತರ ಸಮಸ್ಯೆ ಇದೆ ಅಂತ ಈ ರೈತರ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸರ್, ಈ ಆಕಳಿಗೆ ಯಾವ ತೊಂದರೆ ಇದೆ? ಇದು ಕರು ಹಾಕಿದ್ಮೇಲೆ ಮೇವು ತಿಂತಾ ಇದ್ರು, ಏನಾಗಿದೆ? ಕರ ಹಾಕಿನ ಮೇವು ತಿನ್ನೋದು ಇದು ಮಾಡ್ತಾರೆ. ಮೇವು ತಿಂತಾ ಇದ್ರು ಮತ್ತೆ ಕಾಳು ತಿನ್ನೋದು, ಕಾಳು ಅಷ್ಟೊಂದು ತಿಂತಾ ಇದ್ರು. ಆಮೇಲೆ ಮತ್ತೆ ಸೊಪ್ಪು ಇರುತ್ತೆ, ಚೆನ್ನಾಗಿ ಲವಲವಿಕೆ ಅದು ಪೂರ ಮಾಸ ಪೂರ ಹಾಕೈತಿ. ಅಲ್ಲ, ಅದು ಆಕಳ ಆಕ್ಟಿವಿಟಿ ಅದು ಪ್ರತಿದಿನ ಇರೋದಕ್ಕೂ ಇವಾಗ ಸೊರಗೈತಿ ಮತ್ತೆ ಮೇವು ಬೇಕಲ್ಲ. ಮೇವು ಕಡಿಮೆ ತಿಂತಾ ಇತ್ತು, ಮೇವು ಕಡಿಮೆ ತಿಂತಾ ಇತ್ತು, ಕಾಳು ತಿನ್ನೋಲ್ಲ, ಜರ ಬಂದು ನೋಡಿ ರೈತ ಬಂದವ್ರೆ, ಇದು ಕರು ಹಾಕಿ 15 ದಿನ ಆಗಿದೆ. ಮೇವು ತಿಂತಾ ಇಲ್ಲ ಅಷ್ಟು ಸರಿಯಾಗಿ, ಆಮೇಲೆ ಫುಡ್ಡು ತಿಂತಾ ಇಲ್ಲ. ಆಮೇಲೆ ಮೊದಲು ಇರೋದಕ್ಕಿಂತ ಸ್ವಲ್ಪ ಲವಲವಿಕೆನೂ ಕಡಿಮೆ ಆಗಿದೆ. ಮೇವು ಫುಡ್ ಅಂತೂ ಫುಲ್ ಕಡಿಮೆ. ಫುಡ್ ತಿನ್ನುತ್ತೆ, ಒಂದು ಸ್ವಲ್ಪ ತಿಂದು ಹಾಗೆ ಬಿಟ್ಬಿಡುತ್ತೆ, ಮತ್ತು ಮೇವು ತಿಂತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇದೆ ಅಂತಂದು ನಮಗೆ ತಿಳಿಸಿದಾಗ ಈ ರೈತರಿಗೆ ನಾವು ಗೋ ಸಂಜೀವನಿ ಅನ್ನೋ ಒಂದು ಉತ್ಪನ್ನ, ಆಯುರ್ವೇದಿಕ್ ಉತ್ಪನ್ನ ನಾನು ನಿಮಗೆ ಈ ರೈತರಿಗೆ ಕೊಡ್ತಾ ಇದ್ದೀನಿ. ಇದು ಗೋ ಸಂಜೀವನಿ ಅನ್ನೋ ಉತ್ಪನ್ನ, ಇದ್ರ ಉಪಯೋಗಗಳು ಯಾವ ತರ ಇದಾವೆ ಅಂತ ಹೇಳಿದ್ರೆ, ಇದು ಸರಿಯಾಗಿ ಮೇವು ತಿಂತಾ ಇಲ್ಲ ಅಂತಂದ್ರೆ, ಆಮೇಲೆ ಈಗ ನೋಡಿ ಫುಡ್ ತಿಂತಾ ಇಲ್ಲ, ಕರು ಹಾಕಿ ಒಂದು 10 ರಿಂದ 15 ದಿನ ನಂತರ ಕೆಲವೊಂದು ಆಕಳಿಗೆ ಈ ತರ ಆಗೋ ಒಂದು ಚಾನ್ಸ್ ಇರುತ್ತೆ. ಅಂತ ಸಮಯದಲ್ಲಿ ಈ ಔಷಧಿನ ನೀವು ಆರಾಮಾಗಿ ಬಳಸಬಹುದು. ಇದನ್ನ ಬಳಸೋದ್ರಿಂದ ಚೆನ್ನಾಗಿ ಮೇವು ತಿಂತವೆ, ಮತ್ತೆ ಶೈನಿಂಗ್ ಬರುತ್ತೆ. ಆಮೇಲೆ ಫುಡ್ ತಿಂದೇ ಇರೋದು ಫುಡ್ ತಿಂತವೆ. ಆಮೇಲೆ ಕೆಲವೊಂದು ಆಕಳು ನೀವು ಎಷ್ಟೇ ರೆಡಿ ಮಾಡಿದ್ರು ತಯಾರಿ ಆಗ್ತಾ ಇರಲ್ಲ, ಫುಡ್ ತಿಂತಾ ಇದ್ರು ತಯಾರಿ ಬರ್ತಾ ಇರಲ್ಲ. ಅಂತ ಆಕಳುಗಳು ಇದನ್ನ ಹಾಕಿ ಒಂದು 5 ರಿಂದ 10 ದಿನಕ್ಕೆ ಸ್ವಲ್ಪ ಇದ್ರ ಇಂಪ್ರೂವ್ಮೆಂಟ್ ನಿಮಗೂ ಗಮನಕ್ಕೆ ಬರ್ತಾ ಹೋಗುತ್ತೆ. ಇದು ಕೇವಲ ಇಷ್ಟೆಲ್ಲ ಬದಲಾವಣೆಗಳು ಬರೀ 350 ರೂಪಾಯಿ. ಇಷ್ಟೆಲ್ಲ ರೈತರು ಇದರಿಂದ ಅನುಕೂಲ ಪಡ್ಕೋಬಹುದು. ಬರೀ 350 ರೂಪಾಯಿದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಆಗುತ್ತೆ ಅಂತಂದ್ರೆ ಇದೊಂದು ತುಂಬಾ ಖುಷಿ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ಆಕಳಲ್ಲಿ ಈ ತರ ಸಮಸ್ಯೆ ಇದ್ದಾಗ ಆರಾಮಾಗಿ ಔಷಧಿನ ಬಳಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ, ಆ ನಂಬರಿಗೆ ಫೋನ್ ಇದು ಬಳಸಿದ ಮೇಲೆ ಈ ಆಕಳಲ್ಲಿ ಇಷ್ಟೆಲ್ಲ ಸಮಸ್ಯೆ ಐತಲ್ಲ, ಇದೆಲ್ಲ ಸರಿ ಹೋಗ್ತಾ ಇದ್ದು ಇದರ ಪ್ರತಿಯೊಂದು ಸಂಪೂರ್ಣ ವಿವರ ನಮಗೆ ನೋಡಿ ರೈತ ಬಾಂಧವರೇ, ಗೋ ಸಂಜೀವಿನಿ ಅನ್ನೋ ಉತ್ಪನ್ನನ ಇವ್ರಿಗೆ ಕೊಟ್ಟು 8 ದಿನ ಆಗಿದೆ. 8 ದಿನ ನಂತರ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸರ್, ನಮ್ಮ ಉತ್ಪನ್ನ ಬಳಸಿದ ಮೇಲೆ, ಗೋ ಸಂಜೀವಿನಿ ಬಳಸಿದ ಮೇಲೆ ಯಾವೆಲ್ಲ ಬದಲಾವಣೆ ಆಗಿದೆ ಸರ್? ಹಾಂ ಸರ್, ಫುಡ್ ತಿಂತಾ ಇಲ್ಲ ಮತ್ತು ಮೇವು ಸರಿ ತಿಂತಾ ಇಲ್ಲ ಅಂತ ಔಷಧಿ ತಗೊಂಡಿದ್ರಿ? ಹಾಂ ಹಾಂ ಸರ್, ಎಲ್ಲ ರೈತರು ಪರಿಪೂರ್ಣವಾಗಿ ನಂಬಿ ಈ ಔಷಧಿನ ಬಳಸಬಹುದಾ? ಹಾಂ ಹಾಂ ಸರ್, ಹಾಂ ಸರ್, ಬೇರೆ ಮತ್ತೊಂದಕ್ಕೂ ಹಾಕ್ತಾ ಇದ್ರಾ? ನೋಡಿ ರೈತ ಬಂದರೆ ಇದು ರಿಸಲ್ಟ್ ಬಂದಿದೆ ಅಂತಂದು ಮತ್ತೊಂದು ತಗೊಂತೇವೆ ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮ ಆಕಳುಗಳು ಕೂಡ ಮೇವು ತಿಂತಾ ಇಲ್ಲ, ಫುಡ್ ಸರಿಯಾಗಿ ತಿಂತಾ ಇಲ್ಲ, ಆಮೇಲೆ ಏನು ಹಾಕಿದರೂ ತಯಾರಿ ಆಗ್ತಾ ಇಲ್ಲ, ಈ ಥರದ್ದು ಯಾವುದೇ ಲಕ್ಷಣಗಳಿದ್ದರೂ ನೀವು ಈ ಔಷಧಿನ ಗೋ ಸಂಜೀವಿನಿ ಅನ್ನೋ ಒಂದು ಆಯುರ್ವೇದಿಕ್ ಉತ್ಪನ್ನನ ಸಂಪೂರ್ಣವಾಗಿ ಆರಾಮಾಗಿ ನೀವು ನಂಬಿ ಬಳಸಬಹುದು. ಹಾಂ ಸರ್, ಮೊದಲು ಇಷ್ಟೆಲ್ಲ ಹಾಂ ಸರ್. ನೋಡಿ ರೈತ ಬಂದವರು, ಇದು ಹೈನುಗಾರಿಕೆ ಮತ್ತು ಆಕಳು ತಯಾರಾಗಲಿ ಇದು ಅತ್ಯಂತ ಸಹಕಾರಿಯಾಗಿ ರೈತರಿಗೆ ಪ್ರಯೋಜನ ಆಗ್ತಾಯಿದೆ. ಬರೀ 350 ರೂಪಾಯಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ ಅಂತಂದರೆ ನೀವು ಆರಾಮಾಗಿ ಸಂಪೂರ್ಣವಾಗಿ ನಂಬಿ ಈ ಔಷಧಿನ ಬಳಸ್ಬೋದು ಅಂತ ಹೇಳೋಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ.